Hello students, welcome back to the Science Mentorpreneur. So ray optics na lecture number 3. So ಇವತ್ತು ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಮಿರರ್ ಇಕ್ವೇಷನ್. ಓಕೆನಾ? ಸೊ ಯಾವ ರೀತಿ ಇದೆ ಮಿರರ್ ಇಕ್ವೇಷನ್ ಅಂದರೆ ನೋಡಿ, 1/f is equal to 1/u plus 1/v. ಓಕೆನಾ? ಇದನ್ನು ನಾವು ಮಿರರ್ ಇಕ್ವೇಷನ್ ಅಂತ ಕರಿತೀವಿ. ಓಕೆನಾ? ಇಟ್ ಈಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಫೋಕಲ್ ಲೆಂತ್, object distance and image distance. Okay na, f is focal length, u is object distance and v is image distance. Okay na, distance ಅನ್ನು ನಾವು ಎಲ್ಲಿಂದ ತಗೋತೀವಿ? ಫ್ರಮ್ ಪೋಲ್ ದಿಂದ ತಗೋತೀವಿ. ಓಕೆನಾ? ಸೊ ಇದನ್ನು ನಾವೇನಂತ ಕರಿತೀವಿ? ಮಿರರ್ಸ್ ಫಾರ್ಮುಲಾ ಅಥವಾ ಮಿರರ್ ಇಕ್ವೇಷನ್ ಅಂತ ಕರಿತೀವಿ. ಸೊ ಇದರ ಡೆರಿವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಯಾವ ರೀತಿ ನಾವು ಫಿಗರನ್ನು ರೇ ಡಯಾಗ್ರಾಮನ್ನು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು, ಆಮೇಲೆ ಯಾವ ರೀತಿ ಡೆರಿವೇಷನ್ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಸೊ ಸೈನ್ ಕನ್ವೆನ್ಷನ್ ಬಗ್ಗೆ ಲಾಸ್ಟ್ ಲೆಕ್ಚರಲ್ಲಿ ಹೇಳಿದ್ದೀನಿ, ಫಸ್ಟ್ ಅದನ್ನು ನೋಡಿ. ಆಮೇಲೆ ಅದೇ ರೀತಿ ಇನ್ನೊಂದು ಡೆರಿವೇಷನ್ ಕೂಡ ನಾನು ಮಾಡಿದ್ದೆ, ಯಾವುದು r is equal to 2f ಅಂತ. ಓಕೆನಾ? ಸೊ ಫೋಕಲ್ ಲೆಂತ್ ಈಸ್ ಡಬಲ್ ಆಫ್ ರೇಡಿಯಸ್ ಅಂತ ಹೇಳಿದ್ದೀನಿ. ಓಕೆನಾ? ಸಾರಿ, ಇದು ಏನು, ರೇಡಿಯಸ್ ಈಸ್ ಡಬಲ್ ಆಫ್ ಫೋಕಲ್ ಲೆಂತ್. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಸ್ಟಾರ್ಟ್ ಮಾಡೋಣ ನಾವು. ಸೊ ಈ ರೀತಿ ನಮಗೆ ಇಲ್ಲಿ ಕಾನ್ಕೇವ್ ಮಿರರ್ ಇದೆ. ಸೊ ಮಿರರ್ ಕಾನ್ಕೇವ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನೋಡಿ, ಔಟರ್ ಫೇಸು ಸಿಲ್ವರ್ ಕೋಟೆಡ್ ಇದೆ, ಆಮೇಲೆ ಇನ್ನರ್ ಫೇಸಲ್ಲಿ ರಿಫ್ಲೆಕ್ಷನ್ ಆಗ್ತಾ ಇದೆ. ಓಕೆನಾ? ಸೊ ದಿಸ್ ಈಸ್ ಅ ಕನ್ಕೇವ್ ಮಿರರ್. ಪಿ ಈಸ್ ಅ ಪೋಲ್, ಆಮೇಲೆ ಸಿ ಈಸ್ ಸೆಂಟರ್ ಆಫ್ ದಿಸ್ ಮಿರರ್. ಓಕೆನಾ? ಇದನ್ನು ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಈಗ ಸಪೋಸ್ ಓ ಅನ್ನೋದು ಒಂದು ಪಾಯಿಂಟು, ದಿಸ್ ಇಸ್ ಅ ಪ್ರಿನ್ಸಿಪಲ್ ಆಕ್ಸಸ್. ಈ ಪ್ರಿನ್ಸಿಪಲ್ ಆಕ್ಸಸ್ಸಲ್ಲಿ ಓ ಅನ್ನೋ ಒಂದು ಪಾಯಿಂಟ್ ಇದೆ, ಇದನ್ನು ನಾನು ಏನಂತ ಕರಿತೀನಿ? ಆಬ್ಜೆಕ್ಟ್ ಅಂತ ಕರಿತೀನಿ. ಓಕೆನಾ? ಈ ಆಬ್ಜೆಕ್ಟನ್ನು ನಾನು ಎಲ್ಲಿ ಇಟ್ಟಿದ್ದೀನಿ? ಸಿದ್ದು ಬಿಯಾಂಡ್, ಅಂದರೆ ಸಿದ್ದು ಹಿಂದೆ ಇಟ್ಟಿದ್ದೀನಿ. ಸೊ ಇಲ್ಲಿಂದ ಈಗ ನೋಡಿ, ಇಮೇಜ್ ಫಾರ್ಮೇಷನ್ ಆಗಬೇಕಾದ್ರೆ ನಮ್ಮ ಕಂಡೀಷನ್ ಏನು ನೆನಪಿಟ್ಕೊಳ್ಳಿ. ಇದು ಏನಪ್ಪ ಅಂತಂದರೆ, ಅಟ್ಲೀಸ್ಟ್ 2 ರೇಸು ಒಂದು ಪಾಯಿಂಟಲ್ಲಿ ನಾವು ಕನ್ವರ್ಜ್ ಆಗಬೇಕು, ಆವಾಗ ಮಾತ್ರ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಈ ಆಬ್ಜೆಕ್ಟ್ದಿಂದ ಒಂದು ರೇ ಈ ಕಡೆಯಿಂದ ಬಂದು, ಓಕೆನಾ, ದಿಸ್ ಈಸ್ ಇನ್ಸಿಡೆಂಟ್ ರೇ, ಈ ಸರ್ಫೇಸ್ಗೆ ರಿಫ್ಲೆಕ್ಟ್ ಆಗಿ ದಿಸ್ ಈಸ್ ರಿಫ್ಲೆಕ್ಷನ್ ರೇ. ಓಕೆನಾ? ರಿಫ್ಲೆಕ್ಟೆಡ್ ರೇ. ಅದೇ ರೀತಿ ಇನ್ನೊಂದು ರೇ ಓದಿಂದ ಏನಾಗ್ತಾ ಇದೆ, ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಸ್ ಈ ರೀತಿ ಬಂದು ಪಿ ಅನ್ನೋ ಪಾಯಿಂಟಲ್ಲಿ ಮತ್ತೆ ರಿಫ್ಲೆಕ್ಟ್ ಆಗಿ ಹಿಂದಕ್ಕೆ ಬರ್ತಾ ಇದೆ. ಓಕೆ, ಅದರ ಡೈರೆಕ್ಷನ್ ನಾನು ಏನಂತ ಯಾವ ರೀತಿ ಹಾಕ್ತೀನಿ? ಈ ರೀತಿ ಹಾಕ್ತೀನಿ. ಓಕೆನಾ? ಸೊ ಓದಿಂದ ಒಂದು ರೇ ಇಲ್ಲಿಗೆ ಬಂದು ರಿಫ್ಲೆಕ್ಟ್ ಆಯಿತು, ಇಲ್ಲಿ ಕೂಡಿತು. ಅದೇ ರೀತಿ ಪಾಯಿಂಟ್ ಪಿ ದಿಂದ ಮತ್ತೆ ರಿಫ್ಲೆಕ್ಟ್ ಆಗಿ ಈ ಪಾಯಿಂಟಲ್ಲಿ ಕೂಡಿತು. ಇದನ್ನು ನಾನು ಏನಂತ ಕರಿತೀನಿ? ಐ ಅಂತ ಕರಿತೀನಿ, ಇಮೇಜ್. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಪಾಯಿಂಟು ಎಫ್ ಈಸ್ ಅ ಫೋಕಸ್ ಪಾಯಿಂಟ್. ಓಕೆನಾ? ಫೋಕಸ್ ಪಾಯಿಂಟನ್ನು ನಾನು ಎಲ್ಲಿ ಬಿಡ್ತೀನಿ ನೋಡಿ, ಫೋಕಸ್ ಪಾಯಿಂಟನ್ನು ನಾನು ಇಲ್ಲಿಗೆ ಬಿಡ್ತೀನಿ, ಎಟ್ ದಿಸ್ ಪಾಯಿಂಟ್ ಎಫ್. ಯಾಕೆ ನಾನು ಇಲ್ಲಿಗೆ ಬರದೆ ಇಲ್ಲೂ ಕೂಡ ಬರಿಬೋದಾಗಿತ್ತಲ್ಲ? ನೋಡಿ, ಒಂದು ರೂಲ್ ಇದೆ, ಇದನ್ನು ನೀವು 10th ಸ್ಟ್ಯಾಂಡರ್ಡಲ್ಲೂ ಕೂಡ ಓದಿದ್ದೀರಾ. ಅದೇನಪ್ಪ ಅಂತಂದರೆ, ವೆನೆವರ್ you put an object O beyond center of curvature, image will be between C and F. ಓಕೆನಾ? ಇದು ಫಸ್ಟ್ ಪಾಯಿಂಟ್. ಆಮೇಲೆ ಎರಡನೇ ಪಾಯಿಂಟ್ ನೋಡಿ, ಇಲ್ಲಿ ಇದನ್ನು ಡಿರೈವ್ ಮಾಡಿದ್ದೀನಿ ನಾನು. ರೇಡಿಯಸ್ಸು ಏನಿದೆ ಫೋಕಲ್ ಲೆಂತ್ಗಿಂತ ಡಬಲ್ ಇರುತ್ತೆ. ಅಂದರೆ ಈ ಡಿಸ್ಟೆನ್ಸ್ ಏನಿದೆಯಲ್ಲ, ಈ ಎಫ್ ಅನ್ನೋದು ನೋಡಿ, ದಿಸ್ ಈಸ್ ಅವರ್ ಫೋಕಲ್ ಲೆಂತ್. ಓಕೆನಾ? ಪೋಲ್ದಿಂದ ಫೋಕಸ್ ಪಾಯಿಂಟ್ ನಡೆಯಿರುವಂಥ ಡಿಸ್ಟೆನ್ಸು ಎಫ್ ಅಂತ ಕರಿತೀವಿ. ಈ ಎಫ್ ರೇಡಿಯಸ್ ಆಫ್ ಕರ್ವೇಚರ್ಗಿಂತ ಅರ್ಧ ಇರುತ್ತೆ. ಆ 2 ಪಾಯಿಂಟ್ ನಮ್ಮ ಗಮನದಲ್ಲಿ ಇಟ್ಕೋಬೇಕು. ಅದರ ಮೇಲೆ ನಾವು ಈ ಎಫ್ ಅನ್ನು ಇಲ್ಲಿ ಬಿಡ್ತೀವಿ, ಅಟ್ ದಿಸ್ ಪಾಯಿಂಟ್. ಓಕೆನಾ? ಸೊ ಈಗ ನೋಡಿ, ಓ ದಿಂದ ಪಿಗೆ ಇರೋ ಡಿಸ್ಟೆನ್ಸ್ನ ನಾವು ಏನಂತ ಕರಿತೀವಿ? ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ, ಯು. ಓಕೆನಾ? ಅದೇ ರೀತಿ ಸಿ ದಿಂದ ಪಿ, ಸೆಂಟರ್ ಆಫ್ ಕರ್ವೇಚರ್ದಿಂದ ಪೋಲ್ಗೆ ಇರೋ ಡಿಸ್ಟೆನ್ಸನ್ನು ನಾವೇನಂತ ಕರಿತೀವಿ? ಆರ್ ಅಂತ ಕರಿತೀವಿ, ರೇಡಿಯಸ್ ಆಫ್ ಕರ್ವೇಚರ್. ಅದೇ ರೀತಿ ಐದಿಂದ ಪಿಗೆ ಇರುವಂಥ ಡಿಸ್ಟೆನ್ಸ್ಗೆ ನಾವಂತ ಕರಿತೀವಿ? ವಿ ಅಂತ ಕರಿತೀವಿ. ದಿಸ್ ಈಸ್ ಇಮೇಜ್ ಡಿಸ್ಟೆನ್ಸ್. ಓಕೆನಾ? ಆ್ಯಂಡ್ ಎಫ್ ಈಸ್ ಫೋಕಲ್ ಲೆಂತ್, ಯು ಈಸ್ ಇಮೇಜ್ ಡಿಸ್ಟೆನ್ಸ್, ಒ ಪಿ, ಆರ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್, ಸಿ ಪಿ. ಅದೇ ರೀತಿ ಐದಿಂದ ಪಿಗೆ ಇರೋದು ಇಮೇಜ್ ಡಿಸ್ಟೆನ್ಸ್, ವಿ. ಆಮೇಲೆ ಎಫ್ ಪಿ ಈಸ್ ಫೋಕಲ್ ಲೆಂತ್. ನೆಕ್ಸ್ಟ್ ನೋಡಿ, ನಾವೇನು ಮಾಡೋಣ ಈಗ, ಕ್ಯೂದಿಂದ ಒಂದು ಈ ಪ್ರಿನ್ಸಿಪಲ್ ಆಕ್ಸಸ್ಗೆ ಪರ್ಪೆಂಡಿಕ್ಯುಲರನ್ನು ಡ್ರಾ ಮಾಡೋಣ. ಓಕೆನಾ? ಇದು ಪಾಯಿಂಟಿಗೆ ನಾನು ಪಿ ಡ್ಯಾಶ್ ಅಂತ ಕರಿತೀನಿ. ಓಕೆನಾ? ಆಮೇಲೆ ಈಗ ನೋಡಿ, ಇಲ್ಲೊಂದು ಆ್ಯಂಗಲ್ ಫಾರ್ಮೇಷನ್ ಆಗಿದೆ, ಇದಕ್ಕೆ ನಾನು ಟೀಟಾ ಅಂತ ಕರಿತೀನಿ. ಹಾಗಾದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಟೀಟಾ.
ದೆನ್ ಆ್ಯಂಗಲ್ ಆಫ್ ರೆಫ್ರಾಕ್ಷನ್ ಆಲ್ಸೋ ಈಕ್ವಲ್ಸ್ ಟು ಟೀಟಾ. ಓಕೆನಾ, ನಮಗೆ ಲಾನೇ ಹೇಳುತ್ತೆ, ರಿಫ್ಲೆಕ್ಷನ್ ಲಾ ಏನು ಹೇಳುತ್ತೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಅದು ಈ ಟೀಟಾ ಈಕ್ವಲ್ ಟು ಟೀಟಾ ಆಗಲಿಲ್ಲ ಅಂದರೆ ಅದು ರಿಫ್ಲೆಕ್ಷನೇ ಆಗಲ್ಲ. ಓಕೆನಾ, ನೆಕ್ಸ್ಟ್ ನೋಡಿ, ಈ ಆ್ಯಂಗಲ್ಗೆ ನಾನು ಆಲ್ಫಾ ಅಂತ ಕರಿತೀನಿ, ಈ ಆ್ಯಂಗಲ್ಗೆ ಬೀಟಾ ಅಂತ ಕರಿತೀನಿ, ಆಮೇಲೆ ಈ ಆ್ಯಂಗಲ್ಗೆ ಗ್ಯಾಮಾ ಅಂತ ಕರಿತೀನಿ. ಓಕೆನಾ, ನೆಕ್ಸ್ಟ್ ನೋಡಿ, ಈ ಪಿ ಡ್ಯಾಶ್ ಪಾಯಿಂಟು ಪಿ ಡ್ಯಾಶ್ದಿಂದ ಪಿಗೆ ಇರೋ ಡಿಸ್ಟೆನ್ಸ್ ಏನಿದೆಯಲ್ಲ. ಓಕೆನಾ, ನೋಡಿ ಇಷ್ಟು ದೊಡ್ಡ ಸ್ಪೇರ್ ಇರುತ್ತೆ, ಈ ಸ್ಪೇರಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಇಷ್ಟು ಸ್ಮಾಲ್ ಆಗಿ ನಾವು ಕಟ್ ಮಾಡಿದಾಗ ನಮಗೆ ಈ ಕನ್ಕೇವ್ ಮಿರರ್ ಸಿಕ್ಕಿದೆ. ಓಕೆನಾ, ಸೊ ಈ ಡಿಸ್ಟೆನ್ಸ್ ಏನಿದೆಯಲ್ಲ, ದಿಸ್ ಡಿಸ್ಟೆನ್ಸ್ ಈಸ್ ವೆರಿ ವೆರಿ ಸ್ಮಾಲ್. ಪಿ ಡ್ಯಾಶ್ ಪಿ ಅನ್ನೋ ಡಿಸ್ಟೆನ್ಸ್ ಏನಿದೆಯಲ್ಲ ಅದು ವೆರಿ ವೆರಿ ಸ್ಮಾಲ್ ಇರೋ ಕಾರಣ ನಾನೇನಂತ ಬರ್ತೀನಿ, ಪಿ ಡ್ಯಾಶ್ ಟೆನ್ಸ್ ಟು ಪಿ ಅಂತ ಬರ್ತೀನಿ. ಓಕೆನಾ, ಅಂದರೆ ಈ ಡಿಸ್ಟೆನ್ಸನ್ನು ನಾವು ಏನು ಮಾಡಬೇಕು, ನೆಗ್ಲೆಕ್ಟ್ ಮಾಡಬೇಕು ಅಂದಂಗಾಯಿತು. ಓಕೆನಾ, ಆಮೇಲೆ ಈಗ ನೋಡಿ ಟ್ರಯಾಂಗಲ್ ಓ ಕ್ಯೂ ಸಿ, ನೋಡಿ ಓ ಕ್ಯೂ ಸಿ, ಈ ಟ್ರಯಾಂಗಲಲ್ಲಿ ನಾನು ಏನಂತ ಬರಿತೀನಿ, ಬೀಟಾ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಟೀಟಾ ಅಂತ ಬರಿಬೋದು. ಹೇಗೆ ಅಂತ ನೋಡಿ ನಾನು ಹೇಳ್ತೀನಿ. ಸಪೋಸ್ ಇಲ್ಲೊಂದು ಟ್ರಯಾಂಗಲ್ ಇದೆ. ಓಕೆನಾ, ಈ ರೀತಿ ಈ ಆ್ಯಂಗಲ್ ಇದೆ ಟೀಟಾ, ಈ ಆ್ಯಂಗಲ್ ಇದೆ ಆಲ್ಫಾ. ಹಾಗಾದರೆ ಈ ಹೊರಗಿನ ಆ್ಯಂಗಲ್ ಏನಿದೆ ಅಲ್ಲ ಗ್ಯಾಮಾನ ಯಾವ ರೀತಿ ಬರಿಬೋದು, ಗ್ಯಾಮಾ ಈಸ್ ಈಕ್ವಲ್ ಟು ಟೀಟಾ ಪ್ಲಸ್ ಆಲ್ಫಾ ಅಂತ ಬರಿಬೋದಾ. ಓಕೆನಾ, ಅಂದರೆ ಹೊರಗಡೆ ಇರುವ ಕೋನ ಒಳಗಡೆ ಇರುವ ಕೋನಗಳ ಮೊತ್ತಕ್ಕೆ ಸಮ ಇರುತ್ತೆ. ಓಕೆ, ಇದೇ ಕಾನ್ಸೆಪ್ಟ್ ಹೈಸ್ಕೂಲಲ್ಲಿ ಕಲ್ತಿದ್ದೆ ನಾವು ಇದನ್ನು. ಸೊ ದಿಸ್ ಬೀಟಾ ಈಸ್ ಈಕ್ವಲ್ಸ್ ಟು ಆಲ್ಫಾ ಆ್ಯಂಡ್ ಪ್ಲಸ್ ಟೀಟಾ. ಓಕೆನಾ, ಹೊರಗಿನ ಕೋನ ಇದು ಬಿ. ನೆಕ್ಸ್ಟ್ ಅದೇ ರೀತಿ ಫಾರ್ ಟ್ರಯಾಂಗಲ್, ಇದನ್ನು ಇಕ್ವೇಷನ್ 1 ಅಂತ ಕರೆಯೋಣ. ಟ್ರಯಾಂಗಲ್ ಸಿ ಕ್ಯೂ ಐ ಅನ್ನು ನೋಡೋಣ ಈಗ. ಓಕೆ, ಸಿ ಕ್ಯೂ ಐ, ಇಲ್ಲಿ ಏನಂತ ಬರಿತೀನಿ, ಗ್ಯಾಮಾ ಈಸ್ ಈಕ್ವಲ್ ಟು ಟೀಟಾ ಪ್ಲಸ್ ಬೀಟಾ ಬರಿಬೋದಾ. ಓಕೆ, ಗ್ಯಾಮಾ ಈಸ್ ಈಕ್ವಲ್ ಟು ಬೀಟಾ ಪ್ಲಸ್ ಟೀಟಾ, ಇಕ್ವೇಷನ್ 2. ರೈಟ್, ನೆಕ್ಸ್ಟ್ ನಾವೇನು ಮಾಡೋಣ, ಈ ಇಕ್ವೇಷನ್ 2 ಏನಿದೆ ಅಲ್ಲ, ಅಂದರೆ ಏನಿದು, ಒಂದು ಸೆಕೆಂಡ್ ಇನ್ನೊಂದು ನೋಡೋಣ. ಟೀಟಾ ಈಸ್ ಈಕ್ವಲ್ ಟು ಏನು ಬರಿಬೋದು ಈ ಇಕ್ವೇಷನ್ದಿಂದ, ಗ್ಯಾಮಾ ಮೈನಸ್ ಬೀಟಾ ಬರಿಬೋದು. ಓಕೆ, ಇದಕ್ಕೆ ಇಕ್ವೇಷನ್ 2 ಬೇಡ, ಇದಕ್ಕೆ ಇಕ್ವೇಷನ್ 2 ಅನ್ನೋಣ. ಈಗ ಇವಾಗ ನಾವು ಮಾಡೋಣ, ಈ ಟೀಟಾ ವ್ಯಾಲ್ಯೂನ ಇಕ್ವೇಷನ್ 1 ಅಲ್ಲಿ ಫಿಲ್ ಅಪ್ ಮಾಡೋಣ. ಓಕೆ, ಪುಟ್ ಇಕ್ವೇಷನ್ 2 ಇನ್ ಇಕ್ವೇಷನ್ 1, ಪುಟ್ ಇಕ್ವೇಷನ್ 2 ಇನ್ ಇಕ್ವೇಷನ್ 1. ಹಾಗಾದರೆ ಬೀಟಾ ಈಸ್ ಈಕ್ವಲ್ ಟು, ಅಂದರೆ ಇಕ್ವೇಷನ್ 1 ಅಲ್ಲಿ ಏನು ಬರಿಬೋದು, ಆಲ್ಫಾ ಪ್ಲಸ್ ಟೀಟಾ ಈಸ್ ಗ್ಯಾಮಾ ಮೈನಸ್ ಬೀಟಾ, ಗ್ಯಾಮಾ ಮೈನಸ್ ಬೀಟಾ. ಇದನ್ನು ನಾವು ಸಾಲ್ವ್ ಮಾಡಿದಾಗ ಈ ಬೀಟಾ ಆರ್ ಎಚ್ ಎಸ್ದಿಂದ ಎಲ್ ಎಚ್ ಎಸ್ಗೆ ತೊಗೊಳ್ಳೋಣ. 2 ಬೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ, ಆಲ್ಫಾ ಪ್ಲಸ್ ಗ್ಯಾಮಾ ಆಗುತ್ತೆ. ದಿಸ್ ಈಸ್ ಅವರ್ ಇಕ್ವೇಷನ್ ನಂಬರ್ 3. ಓಕೆನಾ, ನೆಕ್ಸ್ಟ್ ನೋಡಿ, ಈ ಫಿಗರ್ ಅಂದರೆ ರೇ ಡಯಾಗ್ರಾಮನ್ನು ನೋಡಿದಾಗ ಎಷ್ಟು ಟ್ರಯಾಂಗಲ್ ಇದೆ, ಇಲ್ಲಿ 3 ಟ್ರಯಾಂಗಲ್ ಇದೆ. ಓಕೆನಾ, ಯಾವ ಟ್ರಯಾಂಗಲ್ ನಾನು ಹೇಳ್ತಾ ಇದ್ದೀನಿ, ಈ ಟ್ರಯಾಂಗಲ್ ಅಲ್ಲ. ಈಗ ನೋಡಿ, ಓ ಕ್ಯೂ ಪಿ ಡ್ಯಾಶ್ ಅನ್ನೋದು ಒಂದು ಟ್ರಯಾಂಗಲ್ಲು, ಸಿ ಕ್ಯೂ ಪಿ ಡ್ಯಾಶ್ ಅನ್ನೋದು ಇನ್ನೊಂದು ಟ್ರಯಾಂಗಲ್ಲು, ಆಮೇಲೆ ಐ ಕ್ಯೂ ಪಿ ಡ್ಯಾಶ್ ಅನ್ನೋದು ಇನ್ನೊಂದು ಟ್ರಯಾಂಗಲ್. ಸೊ ಟೋಟಲ್ 3 ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲ್ಗೆ ನಾವೇನು ಮಾಡೋಣ, ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡೋಣ. ಓಕೆನಾ, ನೆಕ್ಸ್ಟ್ ನೋಡಿ, ಈಗ ಟ್ರಯಾಂಗಲ್ ಓ ಕ್ಯೂ ಪಿ ಡ್ಯಾಶ್ ಎ. ಓಕೆ, ಓ ಕ್ಯೂ ಪಿ ಡ್ಯಾಶ್ ಎ, ಟ್ಯಾನ್ ಅಲ್ಫಾ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಟ್ಯಾನ್ ಅಲ್ಫಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಬೇಸ್, ಅಂದರೆ ಕ್ಯೂ ಪಿ ಡ್ಯಾಶ್ ಡಿವೈಡೆಡ್ ಬೈ ಓ ಪಿ ಡ್ಯಾಶ್. ಓಕೆನಾ, ಕ್ಯೂ ಪಿ ಡ್ಯಾಶ್ ಅಪಾನ್ ಓ ಪಿ ಡ್ಯಾಶ್ ಎಷ್ಟಾಗುತ್ತೆ, ಓ ಪಿ ಡ್ಯಾಶ್ ನೋಡಿ, ಓದಿಂದ ಪೋಲ್ವರೆಗೆ ಇರೋ ಡಿಸ್ಟೆನ್ಸನ್ನು ನಾವೇನಂತ ಕರಿತೀವಿ, ಯು ಅಂತ ಕರಿತೀವಿ. ಓಕೆನಾ, ಯು. ಈಗ ನೋಡಿ ಪಿ ಡ್ಯಾಶ್ ಇದೆ, ಇಲ್ಲಿ ಪಿ ಡ್ಯಾಶನ್ನೇ ನಾವೇನಂತ ಬರಿತೀವಿ, ಕ್ಯೂ ಪಿ ಅಪಾನ್ ಯು ಅಂತ ಬರಿತೀವಿ. ವೈ, ಬಿಕಾಸ್ ಪಿ ಡ್ಯಾಶ್ ಈಸ್ ನೆಗ್ಲೆಕ್ಟೆಡ್. ಪಿ ಡ್ಯಾಶ್ ಬದಲಿಗೆ ನಾವೇನಂತ ಕರಿತೀವಿ, ಓ ಪಿ, ಸಾರಿ 1 ಸೆಕೆಂಡ್ ನೋಡಿ, ಇದನ್ನು ಬಿಟ್ಬಿಡಿ. ಓಕೆನಾ, ಕ್ಯೂ ಪಿ ಡ್ಯಾಶ್ ಬೈ ಯು, ಓ ಪಿ ಡ್ಯಾಶ್ ಆಗುತ್ತೆ. ಪಿ ಡ್ಯಾಶ್ ಟೆನ್ಸ್ ಟು ಪಿ ಇರೋ ಕಾರಣ ನಾವು ಡಿಸ್ಟೆನ್ಸ್ ತೊಗೋತೀನಿ, ಡೈರೆಕ್ಟ್ ಓ ಪಿ ಡಿಸ್ಟೆನ್ಸನ್ನು ತೊಗೋತೀನಿ. ಓಕೆನಾ, ಆ್ಯಕ್ಚುಲಿ ಟ್ಯಾನ್ ಅಲ್ಫಾ ಈಕ್ವಲ್ ಟು ಕ್ಯೂ ಪಿ ಡ್ಯಾಶ್ ಬೈ ಓ ಪಿ ಡ್ಯಾಶ್ ಆಗುತ್ತೆ. ನಾನು ಮಾಡಿದ್ದೀನಿ ಕ್ಯೂ ಪಿ ಡ್ಯಾಶ್ ಬರೆದು ಓ ಪಿ ಡ್ಯಾಶ್ ಬದಲಾಗಿ ಓ ಪಿ ಡಿಸ್ಟೆನ್ಸನ್ನು ತೊಗೊಂಡಿನಿ, ಬಿಕಾಸ್ ದಿಸ್ ಡಿಸ್ಟೆನ್ಸ್ ಈಸ್ ನೆಗ್ಲಿಜಿಬಲ್. ಓಕೆನಾ, ನೆಕ್ಸ್ಟ್ ಫ್ರಮ್ ಟ್ರಯಾಂಗಲ್ ಸಿ ಕ್ಯೂ ಪಿ ಡ್ಯಾಶ್, ಆವಾಗ ಟ್ಯಾನ್ ಬೀಟಾ ಆಗುತ್ತೆ. ಟ್ಯಾನ್ ಬೀಟಾ ಈಸ್ ಈಕ್ವಲ್ ಟು ಏನಂತ ಬರುತ್ತೆ, ಕ್ಯೂ ಪಿ ಡ್ಯಾಶ್ ಅಪಾನ್
ಸಿ ಪಿ ಆರ್ ಆಗುತ್ತೆ. ಓಕೆನಾ, ಸಿ ಪಿ ಇಸ್ ಈಕ್ವಲ್ ಟು ಆರ್. ಅದೇ ರೀತಿ ಫ್ರಮ್ ಟ್ರಯಾಂಗಲ್ ಐ ಕ್ಯೂ ಪಿ ಡ್ಯಾಶ್ದಿಂದ ಟ್ಯಾನ್ ಗ್ಯಾಮಾ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಮತ್ತು ಕ್ಯೂ ಪಿ ಡ್ಯಾಶ್ ಅಪಾನ್ ಐ ಪಿ ಡ್ಯಾಶ್ ಬದಲಾಗಿ ಐ ಪಿ ತೊಗೋತೀನಿ, ಎಷ್ಟಿದೆ, ವಿ ಇದೆ. ಓಕೆನಾ, ವಿ. ಇವಾಗ ನೋಡಿ ಒಂದು ರೂಲ್ ನಾನು ಹೇಳ್ತೀನಿ. ಇವೇನು ಆ್ಯಂಗಲ್ ಇದೆಯಲ್ಲ, ಆಲ್ಫಾ ಆಯಿತು, ಬೀಟಾ ಆಯಿತು, ಟೀಟಾ ಆಯಿತು, ಗ್ಯಾಮಾ, ದೀಸ್ ಆಲ್ ಆ್ಯಂಗಲ್ಸ್ ಆರ್ ವೆರಿ 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 ಸ್ಮಾಲ್. ಓಕೆನಾ, ಸ್ಮಾಲ್ ಆ್ಯಂಗಲ್ ಇರೋ ಕಾರಣ ನಾವು ಟ್ಯಾನ್ ಅಲ್ಫಾ ಇತ್ತಂದರೆ ಅದನ್ನು ಡೈರೆಕ್ಟ್ ಅಲ್ಫಾ ಅಂತ ಬರಿಬೋದು. ಅದೇ ರೀತಿ ಸೈನ್ ಟೀಟಾ ಇದ್ದಾಗ ಡೈರೆಕ್ಟ್ಲಿ ಅದನ್ನು ನಾವು ಅಪ್ರಾಕ್ಸಿಮೇಟ್ಲಿ ಟೀಟಾ ಅಂತ ಬರಿಬೋದು. ಓಕೆ, ಟ್ಯಾನ್ ಅಲ್ಫಾ ಇಸ್ ಎಷ್ಟಾಗುತ್ತೆ, ಅಲ್ಫಾ ಆಗುತ್ತೆ. ಟ್ಯಾನ್ ಬೀಟಾ ಅಪ್ರಾಕ್ಸಿಮೇಟ್ಲಿ ಬೀಟಾ, ಆಮೇಲೆ ಟ್ಯಾನ್ ಗ್ಯಾಮಾ ಇಸ್ ಅಪ್ರಾಕ್ಸಿಮೇಟ್ಲಿ ಗ್ಯಾಮಾ. ಈ ರೀತಿ ಬರಿಬೋದು ನಾವು. ಓಕೆನಾ, ಹಾಗಾದರೆ ಈ ಮೂರು ಇಕ್ವೇಷನ್ನ ನಾವು ಯಾವ ರೀತಿ ಬರಿಬೋದು? ಓಕೆ, ಅಲ್ಫಾ ಈಕ್ವಲ್ ಟು ಕ್ಯೂ ಪಿ ಡ್ಯಾಶ್ ಅಪಾನ್ ಯು, ಬೀಟಾ ಈಕ್ವಲ್ ಟು ಕ್ಯೂ ಪಿ ಡ್ಯಾಶ್ ಅಪಾನ್ ಆರ್, ಆ್ಯಂಡ್ ಗ್ಯಾಮಾ ಈಸ್ ಈಕ್ವಲ್ ಟು ಕ್ಯೂ ಪಿ ಡ್ಯಾಶ್ ಅಪಾನ್ ವಿ ಅಂತ ಬರಿಬೋದು. ಇವಾಗ ಈ ಅಲ್ಫಾ ಬೀಟಾ ಗ್ಯಾಮಾನ ನಾವು ಇಕ್ವೇಷನ್ 3 ಪುಟ್ ಮಾಡೋಣ. ಓಕೆನಾ, ಫ್ರಾಮ್ ಇಕ್ವೇಷನ್ 3 ಪುಟ್ಟಿಂಗ್ ದೀಸ್ ವ್ಯಾಲ್ಯೂಸ್ ಆಫ್ ಆಲ್ಫಾ ಬೀಟಾ ಗ್ಯಾಮಾ. ಓಕೆನಾ, 2 ಇನ್ ದ ಬ್ರಾಕೆಟ್ 2 ಬೀಟಾ ಇದೆಯಲ್ಲ, ಬೀಟಾ ಅಂದರೆ ಇಲ್ಲಿದೆ, 2 ಇಂಟು ಕ್ಯೂ ಪಿ ಡ್ಯಾಶ್ ಬೈ ಆರ್ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಎಷ್ಟಿದೆ, ಕ್ಯೂ ಪಿ ಡ್ಯಾಶ್ ಬೈ ಯು ಪ್ಲಸ್ ಕ್ಯೂ ಪಿ ಡ್ಯಾಶ್ ಬೈ ವಿ. ಈ ಮೂರು ಇಕ್ವೇಷನಲ್ಲಿ, ಮೂರದರಲ್ಲಿ ನೋಡಿ ಟೋಟಲ್ ಇಕ್ವೇಷನಲ್ಲಿ ಕಾಮನ್ ಏನಿದೆ, ಕ್ಯೂ ಪಿ ಡ್ಯಾಶ್ ಕ್ಯೂ ಪಿ ಡ್ಯಾಶ್ ಕ್ಯೂ ಪಿ ಡ್ಯಾಶ್ ಇದೆ. ಹಾಗಾದರೆ ದಿಸ್ ಗೆಟ್ಸ್ ಕ್ಯಾನ್ಸಲ್. ಓಕೆನಾ, ಸೊ 2 ಬೈ ಆರ್ ಈಸ್ ಈಕ್ವಲ್ ಟು 1 ಬೈ ಯು ಪ್ಲಸ್ 1 ಬೈ ವಿ. ಇವಾಗ ನೋಡಿ ಆರ್ ಈಸ್ ಈಕ್ವಲ್ ಟು 2f ಇದೆ. ಹಾಗಾದರೆ ನೋಡಿ ಆರ್ ಈಸ್ ಈಕ್ವಲ್ ಟು 2f ಇದೆ ಅಲ್ಲ. ಓಕೆ, 2 ಅಪಾನ್ 2f, ಆರ್ ಜಾಗದಲ್ಲಿ 2f ಈಸ್ ಈಕ್ವಲ್ ಟು 1 ಬೈ ಯು ಪ್ಲಸ್ 1 ಬೈ ವಿ. 2 ಕ್ಯಾನ್ಸಲ್, 1 ಬೈ ಎಫ್ ಈಸ್ ಈಕ್ವಲ್ ಟು 1 ಬೈ ಯು ಪ್ಲಸ್ 1 ಬೈ ವಿ. ದಿಸ್ ಈಸ್ ಅವರ್ ಇಕ್ವೇಷನ್ ಆಫ್ ಮಿರರ್. ಓಕೆನಾ, ಇದೇ ನಮ್ಮ ಮಿರರ್ ಇಕ್ವೇಷನ್ ಅಥವಾ ಮಿರರ್ ಫಾರ್ಮುಲಾ. ಸೊ ಈ ಇಕ್ವೇಷನ್ದಿಂದ, ಈ ಫಾರ್ಮುಲಾದಿಂದ ನಾವು ಫೋಕಲ್ ಲೆಂತು ಆಮೇಲೆ ಇಮೇಜ್ ಡಿಸ್ಟೆನ್ಸು ಕೊಟ್ಟಾಗ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಕಂಡುಹಿಡಿಬೋದು. ಅದೇ ರೀತಿ ಆಬ್ಜೆಕ್ಟ್ ಡಿಸ್ಟೆನ್ಸು ಮತ್ತು ಫೋಕಲ್ ಲೆಂತನ್ನು ಕೊಟ್ಟಾಗ ಇಮೇಜ್ ಡಿಸ್ಟೆನ್ಸನ್ನು ನಾವು ಕಂಡುಹಿಡ್ಬೋದು. ನ್ಯೂಮೆರಿಕಲ್ ಸಾಲ್ವ್ ಮಾಡುವಾಗ ಇದರ ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ಈಗ ಮಿರರ್ ಇಕ್ವೇಷನ್ ಆಯಿತು. ನೆಕ್ಸ್ಟ್ ಮ್ಯಾಗ್ನಿಫಿಕೇಷನ್. ಓಕೆನಾ, ಸೊ ನೋಡಿ ಮಿರರ್ ಇಕ್ವೇಷನನ್ನು ನಾವು ಡಿರೈವ್ ಮಾಡುವಾಗ ಆಮೇಲೆ ಮ್ಯಾಗ್ನಿಫಿಕೇಷನನ್ನು ಡಿರೈವ್ ಮಾಡುವಾಗ ಎರಡಕ್ಕೂ ರೇ ಡಯಾಗ್ರಾಮ್ ಚೇಂಜ್ ಇದೆ. ಓಕೆನಾ, ಸೊ ಯಾವ ರೀತಿ ಚೇಂಜ್ ಇದೆ ಅಂತ ನೋಡೋಣ. ಬಟ್ ಮಿರರ್ ಮಾತ್ರ ನಾನು ಕನ್ಕೇವೇ ತೊಗೊಂಡಿದ್ದೀನಿ. ಓಕೆನಾ, ಸೊ ವಾಟ್ ಎಕ್ಸಾಕ್ಟ್ಲಿ ದಿಸ್ ಮ್ಯಾಗ್ನಿಫಿಕೇಷನ್ ಈಸ್? ನೋಡಿ ಕಾಮನ್ ಆಗಿ ನಾವೇನಂತ ಕರಿತೀವಿ, ಇಟ್ ಈಸ್ ಅ ರೇಷಿಯೋ ಆಫ್ ಇಮೇಜ್ ಹೈಟ್ ಟು ಆಬ್ಜೆಕ್ಟ್ ಹೈಟ್ ಅಂತ ಹೇಳ್ತೀವಿ ನಾವು. ಓಕೆನಾ, ಮ್ಯಾಗ್ನಿಫಿಕೇಷನ್ ಎಮ್ ಅನ್ನು ನಾವು ಯಾವ ರೀತಿ ಬರಿತೀವಿ, ಇಮೇಜ್ ಹೈಟ್ ಅಪಾನ್ ಆಬ್ಜೆಕ್ಟ್ ಹೈಟ್. ಓಕೆನಾ, ಡೆಫಿನೇಷನ್ ಪ್ರಕಾರ ನಾವು ಇದನ್ನೇ ಹೇಳ್ತೀವಿ. ಬಟ್ ಆ್ಯಕ್ಚುಲಿ ಏನಿದೆ ಅಂದರೆ, ಮ್ಯಾಗ್ನಿಫಿಕೇಷನ್ ಈಸ್ ಅ ಟರ್ಮ್ ವಿಚ್ ಗಿವ್ಸ್ ಅಸ್ ದ ಎಕ್ಸಾಕ್ಟ್ ಆ್ಯಂಡ್ ಆ್ಯಕ್ಚುಯಲ್ ಐಡಿಯಾ ಆಫ್ ಎಕ್ಸ್ಪ್ಯಾನ್ಷನ್ ಆಫ್ ಆಬ್ಜೆಕ್ಟ್ ಥ್ರೂ ಮಿರರ್. ಓಕೆನಾ, ಸೊ ಮಿರರ್ದಿಂದ ನಾವು ಆ ಆಬ್ಜೆಕ್ಟ್ ಎಷ್ಟು ದೊಡ್ಡದಾಗುತ್ತೆ ಮತ್ತು ಎಷ್ಟು ಚಿಕ್ಕದಾಗುತ್ತೆ, ಓಕೆನಾ, ಅದರ ಬಗ್ಗೆ ಏನು ಹೇಳ್ಕೊಡುತ್ತಲ್ಲ ಅದನ್ನು ನಾವು ಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ. ಓಕೆನಾ, ಸೊ ನೋಡಿ ರೇ ಡಯಾಗ್ರಾಮ್ ಯಾವ ರೀತಿ ಇದೆ ಅಂದರೆ, ಸೊ ಇದು ನಮ್ಮ ಮಿರರ್, ಔಟರ್ ಸರ್ಫೇಸ್ ಈಸ್ ಕೋಟೆಡ್ ಆ್ಯಂಡ್ ಇನ್ನರ್ ಸರ್ಫೇಸ್ ಈಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಓಕೆನಾ, ಪಿ ಈಸ್ ಅ ಪೋಲ್, ಸಿ ಈಸ್ ಸೆಂಟರ್ ಆಫ್ ಕರ್ವೇಚರ್, ರೈಟ್. ಸೊ ಈಗ ನಾನು ಸೆಂಟರ್ ಆಫ್ ಕರ್ವೇಚರ್ದ ಹಿಂದೆ ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದ್ದೀನಿ. ಆಗಲೇ ಏನಿತ್ತು, ಆಬ್ಜೆಕ್ಟು ಪಾಯಿಂಟ್ ಆಬ್ಜೆಕ್ಟ್ ಇತ್ತು. ಬಟ್ ಇವಾಗ ಆಬ್ಜೆಕ್ಟ್ ಹ್ಯಾಸ್ ಅ ಹೈಟ್. ಓಕೆನಾ, ಆಬ್ಜೆಕ್ಟ್ ಹ್ಯಾಸ್ ಅ ಹೈಟ್ ಎ ಬಿ. ಇದನ್ನು ನಾವು ಎಚ್ ಐ ಅಂತಲೂ ಕೂಡ ಕರಿಬೋದು, ಎಚ್ ಒ ಅಂತ. ಓಕೆನಾ, ಆಬ್ಜೆಕ್ಟ್ ಹೈಟ್ ಇತ್ತು ಎಚ್ ಒ. ಸೊ ಈಗ ನೋಡಿ ಈ ಆಬ್ಜೆಕ್ಟಿಂದ ಫಸ್ಟ್ ಒನ್ ರೇ ಈ ರೀತಿ ಇನ್ಸಿಡೆಂಟ್ ಆಗಿದೆ ಅಟ್ ದಿಸ್ ಪಾಯಿಂಟ್. ಓಕೆನಾ, ದಿಸ್ ಇಸ್ ಅ ಇನ್ಸಿಡೆಂಟ್ ರೇ. ಅಲ್ಲಿಂದ ಇದು ರಿಫ್ಲೆಕ್ಟ್ ಆಗಿದೆ. ಓಕೆನಾ, ದಿಸ್ ಈಸ್ ರಿಫ್ಲೆಕ್ಟೆಡ್ ರೇ. ನಾನು ಹೇಳಿದ್ದೀನಿ ಯಾವಾಗ ಫೋಕಸ್ ಪಾಯಿಂಟ್ ಡೆಫಿನೇಷನ್ ಹೇಳುವಾಗ ನಾನು ಹೇಳಿದೆ. ಓಕೆನಾ, ಈ ಪಾಯಿಂಟನ್ನು ನಾವು ಏನಂತ ಕರಿತೀವಿ, ಈಗ ಎಫ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅವರ್ ಫೋಕಸ್ ಪಾಯಿಂಟ್. ನೋಡಿ ಇನ್ಸಿಡೆಂಟ್ ರೇ, ಪ್ರಿನ್ಸಿಪಲ್
ಆಕ್ಸಸ್ಗೆ ಪ್ಯಾರಲಲ್ ಆಗಿರಬೇಕು. ಆವಾಗ ಅದು ಏನು ಸರ್ಫೇಸ್ಗೆ ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಟ್ ಆಗಿ ಇನ್ಸಿಡೆಂಟ್ ಆದ ನಂತರ ಏನು ರಿಫ್ಲೆಕ್ಟ್ ಆಗಿ ಇಲ್ಲಿ ಬರುತ್ತಲ್ಲ, ಅಟ್ ದಿಸ್ ಪಾಯಿಂಟ್ ಆನ್ ಪ್ರಿನ್ಸಿಪಲ್ ಆಕ್ಸಸ್ ಏನು ಬರುತ್ತಲ್ಲ, ಈ ಪಾಯಿಂಟಿಗೆ ನಾವು ಫೋಕಸ್ ಪಾಯಿಂಟ್ ಅಂತ ಕರಿತೀವಿ. ಓಕೆನಾ. ಸಪೋಸ್ ಇನ್ಸಿಡೆಂಟ್ ರೇ ಇದಕ್ಕೆ ಪ್ಯಾರಲಲ್ ಆಗಿರಲಿಲ್ಲ ಅಂದರೆ ಇದಕ್ಕೆ ಅವಾಗ ಅದು ನಾವು ಫೋಕಸ್ ಪಾಯಿಂಟ್ ಅನ್ನೋಕ್ಕೆ ಬರಲ್ಲ. ಓಕೆನಾ. ಫಾರ್ ಎಕ್ಸಾಂಪಲ್ ಈ ಇಕ್ವೇಷನ್ ನೋಡಿ, ಈ ರೇ ಡಯಾಗ್ರಾಮ್ ನೋಡಿ ನಾವು. ಓಕೆನಾ. ಈ ರೇ ಇದು ಕೂಡ ಒಂದು ಇನ್ಸಿಡೆಂಟ್ ರೇನೇ. ಓಕೆನಾ. ಮೇಕಿಂಗ್ ಎನ್ ಆ್ಯಂಗಲ್ ಥೀಟಾ ವಿತ್ ದಿಸ್ ನಾರ್ಮಲ್. ಓಕೆನಾ. ಸಿ ಪಿ ಈಸ್ ನಾರ್ಮಲ್. ಈಗ ಈ ಕೇಸಲ್ಲಿ ಸಿ ಪಿ ನಾರ್ಮಲ್. ಇಲ್ಲಿಂದ ಈ ಪಾಯಿಂಟ್ಗೆ ನಾನು ಲೈನ್ ಎಳೆದಾಗ ಇದು ಕೂಡ ನಾರ್ಮಲೇ ಆಗುತ್ತೆ. ಯಾಕೆ? ಸೆಂಟರ್ ಸೇಮ್ ಇರುತ್ತೆ, ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಸೇಮ್. ಓಕೆನಾ. ಸೊ ಇಲ್ಲಿ ಇನ್ಸಿಡೆಂಟ್ ಆಗಿ ಈ ರೀತಿ ರಿಫ್ಲೆಕ್ಟ್ ಆಗಿದೆ. ಓಕೆನಾ. ರಿಫ್ಲೆಕ್ಟ್ ಆಗಿ ಈ ಪಾಯಿಂಟಲ್ಲಿ ಬಂದಿದೆ. ಇವಾಗ ನಾವೇನಂತ ಕರಿದ್ವಿ, ಈ ಲೈನ್ ಏನಿದೆಯಲ್ಲ, ಈ ಲೈನ್ಗೆ ನಾವು ಏನಂತ ಕರಿದ್ವಿ, ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಕರಿದ್ವಿ. ದಿಸ್ ಈಸ್ ಇಮೇಜ್. ಓಕೆನಾ. ಸೊ ಫೋಕಸ್ ಪಾಯಿಂಟ್ಗೆ ಆಮೇಲೆ ಇಮೇಜ್ಗೆ ಏನು ಡಿಫ್ರೆನ್ಸ್ ನೋಡಿ ನೀವು. ದಿಸ್ ಈಸ್ ಇಮೇಜ್. ಫೋಕಸ್ ಪಾಯಿಂಟ್ ಆಗಬೇಕಾದ್ರೆ ಇನ್ಸಿಡೆಂಟ್ ರೇ ಪ್ರಿನ್ಸಿಪಲ್ ಫೋಕಸ್ಗೆ ಪ್ಯಾರಲಲ್ ಆಗಿರಬೇಕು. ಅದರ ನಂತರ ಅದು ರಿಫ್ಲೆಕ್ಟ್ ಆಗಿ ಈ ಪಾಯಿಂಟಲ್ಲಿ ಕೂಡಬೇಕು, ಆವಾಗ ಅದು ಫೋಕಸ್ ಪಾಯಿಂಟ್. ಸಪೋಸ್ ಇನ್ಸಿಡೆಂಟ್ ರೇಸ್ ಪ್ಯಾರಲಲ್ ಇಲ್ಲಾಗಿತ್ತಂದರೆ ಪ್ರಿನ್ಸಿಪಲ್ ಫೋಕಸ್ಗೆ ಈ ರೀತಿ ಇತ್ತಂದರೆ ನೋಡಿ ಇಲ್ಲಿಗೆ ಬಂದು ಕೂಡಿತು. ದಿಸ್ ಈಸ್ ಅವರ್ ಇಮೇಜ್. ಸೊ ಡಿಫ್ರೆನ್ಸ್ ನೋಡಿ ನೀವು ಯಾವ ರೀತಿ ಇದೆ ಅಂತ. ಓಕೆ. ಸೊ ನೆಕ್ಸ್ಟ್ ಈ ಡಿಸ್ಟೆನ್ಸ್ ಏನಿದೆಯಲ್ಲ, ಆಬ್ಜೆಕ್ಟ್ದಿಂದ ಪೋಲ್ಗಿರೋ ಡಿಸ್ಟೆನ್ಸು. ಓಕೆ. ಏನಿದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು. ಸಿದಿಂದ ಪಿಗಿರೋ ಡಿಸ್ಟೆನ್ಸು ಆರ್. ಸಿದಿಂದ ಪಿಗಿರೋ ಡಿಸ್ಟೆನ್ಸು ಆರ್. ಆಮೇಲೆ ಈ ಇಮೇಜ್ದಿಂದ ಪಿಗಿರೋ ಡಿಸ್ಟೆನ್ಸು ವಿ. ಆಮೇಲೆ ದಿಸ್ ಫೋಕಸ್ ಪಾಯಿಂಟ್ದಿಂದ ಪಿಗಿರೋ ಡಿಸ್ಟೆನ್ಸು ಫೋಕಲ್ ಲೆಂತ್. ಓಕೆನಾ. ಈ ಡಿಸ್ಟೆನ್ಸು ರೈಟ್. ಇವಾಗ ನೋಡಿ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡಬೇಕು. ಫ್ರಮ್ ಟ್ರಯಾಂಗಲ್ ಎ ಬಿ ಪಿ. ಓಕೆನಾ. ಫ್ರಮ್ ಟ್ರಯಾಂಗಲ್ ಎ ಬಿ ಪಿ, ಟ್ರಯಾಂಗಲ್ ಎ ಬಿ ಪಿದಿಂದ ನಾವು ಏನು ಮಾಡೋಣ, ಟ್ಯಾನ್ ಟೀಟಾ ಇಸ್ಕೊಲ್ಟು ಎಷ್ಟಾಗುತ್ತೆ, ಎ ಬಿ ಅಪಾನ್ ಬಿ ಪಿ. ಓಕೆನಾ. ಎ ಬಿ ಅಪಾನ್ ಬಿ ಪಿ. ಬಿ ಪಿ ಇಸ್ ನಥಿಂಗ್ ಬಟ್ ಯು. ಸೊ ಎ ಬಿ ಅಪಾನ್ ಯು. ಅದೇ ರೀತಿ ಫ್ರಮ್ ಟ್ರಯಾಂಗಲ್ ಎ ಡ್ಯಾಶ್ ಬಿ ಡ್ಯಾಶ್ ಪಿ ನೋಡಿ, ಎ ಡ್ಯಾಶ್ ಬಿ ಡ್ಯಾಶ್ ಪಿ ನೋಡಿ, ಇಲ್ಲಿಂದ ರೇ ಬಂದು ಇಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂದರೆ ಡೆಫಿನೆಟ್ಲಿ ದಿಸ್ ಆಲ್ಸೋ ಈಕ್ವಲ್ಸ್ ಟು ಟೀಟಾ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಯಾಕಂದರೆ ಸಿ ಪಿ ಇಸ್ ಅ ನಾರ್ಮಲ್. ಓಕೆನಾ. ಅವಾಗ ಕೂಡ ಮತ್ತೆ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ, ಎ ಡ್ಯಾಶ್ ಬಿ ಡ್ಯಾಶ್ ನೋಡಿ, ಎ ಡ್ಯಾಶ್ ಬಿ ಡ್ಯಾಶ್ ಅಪಾನ್ ಬಿ ಡ್ಯಾಶ್ ಪಿ. ಬಿ ಡ್ಯಾಶ್ ಪಿ ಅಂದರೆ ಏನಾಗುತ್ತೆ, ವಿ ಆಗುತ್ತೆ ನೋಡಿ, ಬಿ ಡ್ಯಾಶ್ ಪಿ. ಓಕೆ. ಇಮೇಜ್ ಡಿಸ್ಟೆನ್ಸ್ ಬಿ ಡ್ಯಾಶ್ ಪಿ. ಓಕೆನಾ. ಸೊ ಎ ಡ್ಯಾಶ್ ಬಿ ಡ್ಯಾಶ್ ಅಪಾನ್ ವಿ ಆಗುತ್ತೆ. ಸೊ ಟ್ಯಾನ್ ಟೀಟಾ ಎಲ್ ಎಚ್ ಎಸ್ ಈಕ್ವಲ್, ನಾವು ಆರ್ ಎಚ್ ಎಸ್ ಅನ್ನು ಈಕ್ವೇಟ್ ಮಾಡ್ಬೋದು. ಓಕೆ. ಸೊ ಎ ಬಿ ಅಪಾನ್ ಯು ಇಸ್ ಈಕ್ವಲ್ ಟು ಎ ಡ್ಯಾಶ್ ಬಿ ಡ್ಯಾಶ್ ಅಪಾನ್ ವಿ. ಓಕೆನಾ. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಗೊತ್ತು, ಡಿನಾಮಿನೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಮಾಡಿದಾಗ ವಿಚ್ ಈಸ್ ಈಕ್ವಲ್ ಟು ನ್ಯೂಮಿರೇಟರ್ ಅಂತ ನಾವು ಬರೀಬೋದು. ಓಕೆ. ಸೊ ವಿ ಅಪಾನ್ ಯು ಅನ್ನು ನಾವು ಎ ಡ್ಯಾಶ್ ಬಿ ಡ್ಯಾಶ್ ಅಪಾನ್ ಎ ಬಿ ಅಂತ ಬರಿಬೋದು. ಓಕೆನಾ. ಸೊ ಇವಾಗ ನೋಡಿ ಫ್ರಮ್ ಫಿಗರ್ ಎ ಡ್ಯಾಶ್ ಬಿ ಡ್ಯಾಶ್ ಈಕ್ವಲ್ ಟು ಏನಿದೆ, ಇಮೇಜ್ ಹೈಟ್ ಇದೆ. ಎ ಬಿ ಏನಿದೆ, ಆಬ್ಜೆಕ್ಟ್ ಹೈಟ್ ಇದೆ. ಓಕೆನಾ. ಸೊ ವಿ ಬೈ ಯು ಇಸ್ ಈಕ್ವಲ್ ಟು ನಾವು ಏನಂತ ಬರೀಬೋದು, ಇಮೇಜ್ ಹೈಟನ್ನು ನಾನು ಎಚ್ ಐ ಅಂತ ಕರಿತೀನಿ, ಡಿವೈಡೆಡ್ ಬೈ ಎ ಬಿ ಆಬ್ಜೆಕ್ಟ್ ಹೈಟ್, ಅದನ್ನು ನಾನು ಎಚ್ ಓ ಅಂತ ಕರಿತೀನಿ. ಓಕೆನಾ. ಸೊ ಇವಾಗ ನೋಡಿ ಸೈನ್ ಕನ್ವೆನ್ಷನ್ನು ನಾನು ಹೇಳಿದ್ದೀನಿ ಲಾಸ್ಟ್ ಲೆಕ್ಚರಲ್ಲಿ. ಓಕೆ. ಪ್ರಿನ್ಸಿಪಲ್ ಆಕ್ಸಸ್ಗೆ ಅಬೋ ಹೈಟ್ ಅಂದರೆ ಅಬೋ ಹೈಟ್ ಏನಿರುತ್ತಾ ಅದನ್ನು ನಾವು ಪಾಸಿಟಿವ್ ತೊಗೋಬೇಕು. ಪ್ರಿನ್ಸಿಪಲ್ ಆಕ್ಸಸ್ದಿಂದ ಕೆಳಗಡೆ ಬಿಲೋ ಏನಿರುತ್ತಲ್ಲ ಆ ಹೈಟನ್ನು ನಾವು ನೆಗೆಟಿವ್ ತೊಗೋಬೇಕು. ಓಕೆನಾ. ಸೊ ಈಸ್ ಈಕ್ವಲ್ ಟು ಇರಲಿ ಎಚ್ ಐ ಏನಿದೆ ಪ್ರಿನ್ಸಿಪಲ್ ಆಕ್ಸಸ್ ಅಬೋ ಇದೆ, ಹಾಗಾದರೆ ಅದು ಎಚ್ ಐ ಏನು ಇಮೇಜ್ ಹೈಟ್ ಇಲ್ಲಿದೆ ನೋಡಿ, ಈ ಇಮೇಜ್ ಹೈಟು ಪ್ರಿನ್ಸಿಪಲ್ ಆಕ್ಸಸ್ ಕೆಳಗಡೆ ಇದೆ, ಹಾಗಾದರೆ ದಿಸ್ ಈಸ್ ಮೈನಸ್ ಎಚ್ ಐ ಅಪಾನ್ ಆಬ್ಜೆಕ್ಟು ಪ್ರಿನ್ಸಿಪಲ್ ಆಕ್ಸಸ್ದು ಅಬವ್ ಇದೆ, ಹಾಗಾದರೆ ಇದು ಪ್ಲಸ್, ನೋ ಚೇಂಜಸ್. ಓಕೆನಾ. ನೆಕ್ಸ್ಟ್ ವಿ ನೋಡಿ, ವಾಟ್ ಈಸ್ ವಿ? ವಿ ಈಸ್ ಅ ಇಮೇಜ್ ಡಿಸ್ಟೆನ್ಸನ್ನು ನಾವು ಯಾವ ರೀತಿ ತೊಗೋಬೇಕು,
ಪೋಲ್ದಿಂದ ತೊಗೋಬೇಕು. ಬಟ್ ಕನ್ಸಿಡರ್ ಏನು ಮಾಡಬೇಕು, ಇನ್ಸಿಡೆಂಟ್ ರೇ. ಈಗ ನೋಡಿ ಇನ್ಸಿಡೆಂಟ್ ರೇ ಡೈರೆಕ್ಷನು ಲೆಫ್ಟ್ ಟು ರೈಟ್ ಇದೆ, ಬಟ್ ಏನಿದು ನಮ್ಮದು ವಿ ನೋಡಿ ಇಮೇಜ್ ಡಿಸ್ಟೆನ್ಸು ನಾವು ಪೋಲ್ದಿಂದ ತೊಗೋಬೇಕು, ಬಟ್ ಡೈರೆಕ್ಷನು ಪೋಲ್ದಿಂದ ತೊಗೋಬೇಕು. ಸೊ ಎರಡು ಅಪೋಸಿಟ್ ಇದೆ. ಇನ್ಸಿಡೆಂಟ್ ರೇ ಡೈರೆಕ್ಷನಲ್ಲಿ ಈ ಪೋಲ್ ಡಿಸ್ಟೆನ್ಸ್ ಇಲ್ಲ, ಹಾಗಾದರೆ ದಿಸ್ ಈಸ್ ಮೈನಸ್ ವಿ. ಅದೇ ರೀತಿ ಯು, ವಾಟ್ ಈಸ್ ಯು? ಯು ಈಸ್ ಅ ಆಬ್ಜೆಕ್ಟ್ ಡಿಸ್ಟೆನ್ಸ್. ಇದನ್ನು ಕೂಡ ನಾವು ಫ್ರಾಮ್ ಪ್ರಿನ್ಸಿಪಲ್ ಆಕ್ಸಸ್, ಆಲ್ ಡಿಸ್ಟೆನ್ಸ್ ಆರ್ ಕನ್ಸಿಡರ್ಡ್ ಫ್ರಾಮ್ ಪ್ರಿನ್ಸಿಪಲ್ ಆಕ್ಸಸ್. ಪ್ರಿನ್ಸಿಪಲ್ ಆಕ್ಸಸ್ದಿಂದನೇ ಬರಬೇಕು, ಅಂದರೆ ಡೈರೆಕ್ಷನ್ ಈ ಕಡೆ ಇರಬೇಕು. ಓಕೆನಾ? ಯುದು ಡೈರೆಕ್ಷನು ಈ ಕಡೆನೇ ಇದೆ, ವಿದು ಡೈರೆಕ್ಷನು ಈ ಕಡೆ ಇದೆ, ಬಟ್ ಇನ್ಸಿಡೆಂಟ್ ರೇ ಮಾತ್ರ ಈ ಕಡೆ ಇದೆ, ಫ್ರಾಮ್ ಲೆಫ್ಟ್ ಟು ರೈಟ್. ಹಾಗಾದರೆ ಇದು ಕೂಡ ಮೈನಸ್ ಆಗುತ್ತೆ, ಅಪಾನ್ ಮೈನಸ್ ಯು. ರೈಟ್? ನೆಕ್ಸ್ಟ್ ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ವಾಟ್ ಈಸ್ ದಿಸ್? ಎಚ್ ಐ ಬೈ ಎಚ್ ಒ ಏನಾಗುತ್ತೆ ಅಂದರೆ ಇಮೇಜ್ ಹೈಟ್ ಬೈ ಆಬ್ಜೆಕ್ಟ್ ಹೈಟು ಮ್ಯಾಗ್ನಿಫಿಕೇಷನ್ ಆಗುತ್ತೆ. ಈಸ್ ಈಕ್ವಲ್ ಟು ಈ ಮೈನಸ್ ಅನ್ನು ನಾನು ಈ ಕಡೆ ಬರೆದು ವಿ ಅಪಾನ್ ಯು ಅಂತ ಬರಿತೀವಿ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಫಿಕೇಷನ್. ಓಕೆನಾ? ಸೊ ಮ್ಯಾಗ್ನಿಫಿಕೇಷನ್ ಏನು ಬಂತು ಈ ರೇ ಡಯಾಗ್ರಾಮ್ಗೆ, ಈ ಪರ್ಟಿಕ್ಯುಲರ್ ರೇ ಡಯಾಗ್ರಾಮ್ಗೆ ಮ್ಯಾಗ್ನಿಫಿಕೇಷನು ನೆಗೆಟಿವ್ ಬಂತು. ಓಕೆ, ಎಮ್ ಈಸ್ ಈಕ್ವಲ್ ಟು ಮೈನಸ್ ವಿ ಅಪಾನ್ ಯು ಬಂತು. ಸೊ ಆಯಿತು. ಸೊ ನೋಡಿ, ಒಂದು MCQ ಅಲ್ಲಿ ಅಥವಾ 1 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಬರುತ್ತೆ. ಅದಕ್ಕೆ ನಾನು ಒಂದು ಟ್ರಿಕ್ ಹೇಳ್ತೀನಿ. ಅದೇನಪ್ಪ ಅಂತಂದರೆ MNR ಆಮೇಲೆ MPP. ಓಕೆ, ಮ್ಯಾಗ್ನಿಫಿಕೇಷನು ನೆಗೆಟಿವ್ ಇತ್ತಂದರೆ ಇಮೇಜ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಓಕೆ, ಇಫ್ ಮ್ಯಾಗ್ನಿಫಿಕೇಷನ್ ಈಸ್ ಪಾಸಿಟಿವ್, ಓಕೆ, ಇಮೇಜ್ ಈಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಓಕೆನಾ? ಈ ಕೇಸಿಗೆ ನೋಡಿ ಮ್ಯಾಗ್ನಿಫಿಕೇಷನ್ ನೆಗೆಟಿವ್ ಇದೆ. ಓಕೆ, ಇಮೇಜು ರಿಯಲು ಆ್ಯಂಡ್ ಇನ್ವರ್ಟೆಡ್. ನೋಡಿ ಇಲ್ಲಿ ಎ ಬಿ ಇದ್ದಿದ್ದು ಬಿಡ್ಯಾಸ್ ಆಯಿತು, ಅಂದರೆ ಇಮೇಜ್ ಈಸ್ ಇನ್ವರ್ಟೆಡ್. ಓಕೆನಾ? ಇಲ್ಲಿ ಇಮೇಜ್ ಈ ರೀತಿ ಇತ್ತು, ಇಲ್ಲಿ ಇಮೇಜ್ ಈ ರೀತಿ ಆಯಿತು, ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೊ ಈ ರೀತಿ MCQ ಇಲ್ಲಿ ಕ್ವಶನ್ ಕೇಳಿದರೆ ಈ ರೀತಿ ಸಾಲ್ವ್ ಮಾಡಬೇಕು. ಪಾಸಿಟಿವ್ ಇತ್ತಂದರೆ ವರ್ಚುವಲ್ ಎರೆಕ್ಟ್, ನೆಗೆಟಿವ್ ಇತ್ತಂದರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಇದನ್ನು ನೆನಪಿಟ್ಕೊಂಡ್ಬಿಡಿ. ಸೊ ಇವತ್ತಿಗೆ ಇಷ್ಟು ಸಾಕು. ಸೊ ಇವತ್ತಿನ ವಿಡಿಯೋಲಿ ನಾವು ಮಿರರ್ ಇಕ್ವೇಷನು ಆಮೇಲೆ ಮ್ಯಾಗ್ನಿಫಿಕೇಷನ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ನೋಟ್ ಡೌನ್ ಮಾಡ್ಕೊಳ್ಳಿ, ಆಮೇಲೆ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಬಯಾಟ್ ಹಾಕಿಬಿಡಿ ಯಾವುದನ್ನು. ಓಕೆನಾ? ಬಯಾಟ್ ಹಾಕಿ ಏನೂ ಪ್ರಯೋಜನ ಇಲ್ಲ, ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವ್ರಾಪ್ ಅಪ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.